ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ನಾದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ ವೇದ ಪ್ರಿಯ ಶಿವನ. ಲಿಂಗನಗೌಡ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಸೀನರಾಗಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಒಂದು ಸ್ವಾಗತವನ್ನು ಬಯಸುತ್ತೇನೆ. ಜೋರಾಗಿ ಕ್ಲಾಸ್ ಹಾಕಿ. ನಾದ ಪ್ರಿಯನು ಅಲ್ಲ ವೇದ ಪ್ರಿಯನು ಅಲ್ಲ, ನಾದ ಪ್ರಿಯನು ಅಲ್ಲ ವೇದ ಪ್ರಿಯನು ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ, ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣಿಗೆ ಅರೆಯಾಯಿತು ಆಯಿತು, ವೇದವನುಟ್ಟಿದ ಬ್ರಹ್ಮನ ಶಿರವು ಹೋಯಿತು. ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ, ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ. ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಶಿರವ ಸೋರೆಯ ಮಾಡಯ್ಯ, ಎನ್ನ ಕಲಿಯಬೇಕನ್ನ ವಿದ್ಯೆ ಅದಕ್ಕೆ ಬಿಡಬೇಕನ್ನ ವಿದ್ಯೆ ಕಲಿತರಿಸುವುದು ಮುಂದುವರೆದ ಹುದ್ದೆ. ಮಾಡಿ ಕಟ್ಟಲು ಮನವಿಲ್ಲದೆ ನೀಡಿ ಕಟ್ಟಲು ನಿಜವಿಲ್ಲದೆ ಮಾಡುವ ನೀಡುವ ನಿಜವನ್ನೊಳಗಡೆ ಕೂಡಿಕೊಂಡಿರುವ ನಮ್ಮ ಕೂಡಲ ಸಂಗಮ ದೇವ. ಇವತ್ತು ಬಸವಜಯಂತಿ ವಿಶೇಷವಾಗಿ ನಾವು ಒಂದೆರಡು ಮಾತಾಡೋಕ್ಕೆ ಇಚ್ಛಿಸುವಂಥ ವಿಚಾರ ಏನಂದರೆ, ನಿಮಗೆಲ್ಲ ಸಾಮಾನ್ಯ ಗೊತ್ತಿರುತ್ತೆ, ಬಸವಣ್ಣನವರು ಒಂದು 12ನೇ ಶತಮಾನದಲ್ಲಿ ಬಸವಣ್ಣ ಬಾಗೇವಾಡಿ ಎಂಬ ಪ್ರದೇಶದಲ್ಲಿ ಜನನಾಗುತ್ತೆ. ಇವರು ವಿಶೇಷವಾಗಿ ಒಂದು ಸಾಮ್ರಾಜ್ಯದಲ್ಲಿ ಒಬ್ಬ ಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾ ಇರ್ತಾರ. ಅದು ವಿಶೇಷವಾಗಿದ್ದಂಥ ಮಂತ್ರಿ ಯಾರಾಗಿದ್ರು ಅಂದ್ರೆ ಬಸವಣ್ಣ. ಆ ಬಸವಣ್ಣ ಕೆಲಸ ಮಾಡ್ತಿದ್ದಂಥ ಒಂದು ಸಂಸ್ಥಾನ. ನಿಮ್ಮೆಲ್ಲರಿಗೂ ಬಸವಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಅವರ ಒಂದು ಅವರ ಒಂದು ಜೀವನ ಚರಿತ್ರೆ ಕುರಿತು ಸಣ್ಣದಾಗಿ ನಿಮಗೆ ವಿಷಯವನ್ನು ತಿಳಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಅವರು ಬಸವೇಶ್ವರ ಅವರು 12ನೇ ಶತಮಾನದಲ್ಲಿ ಇದ್ದಂತಹ ಒಬ್ಬ ಮಹಾನ್ ಕ್ರಾಂತಿಯೋಗಿ, ಸಮಾಜವಾದಿ ಮತ್ತು ಸಮಾಜದ ಸುಧಾರಕ. ಬರೀ ನಾವು ಈ ಸಮಾಜದ ಬದಲಾವಣೆ ಕ್ರಾಂತಿಯಿಂದ, ಯುದ್ಧಗಳಿಂದ, ಜಗಳಗಳಿಂದ ನಾವು ಸರಿ ಮಾಡ್ಬೋದು ಅನ್ನುವಂಥ ಭ್ರಮೆ ನಮ್ಮಲ್ಲಿ ಇರ್ಬೋದು. ಆದ್ರೆ ಒಂದು ಕೈ ಬರಹಗಳಿಂದ, ತಮ್ಮ ವಚನಗಳಿಂದ ಬಸವ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ, ಈಗಾಗಲೇ ಬಸವ ಜಯಂತಿಯ ಬಸವಣ್ಣನವರ ಒಂದು ಜೀವನ ಚರಿತ್ರೆ ಮತ್ತು ಆದರ್ಶಗಳು, ಅವರ ರಚನೆಗಳು, ಕಾಯಕ ಸಿದ್ಧಾಂತ, ದಾಸೋಹ ಸಿದ್ಧಾಂತದ ಬಗ್ಗೆ ನಮ್ಮ ಶಿಕ್ಷಕರಿಂದ ತಮಗೆ ವಿವರವಾಗಿ ತಿಳಿಸಿದ್ದಾರೆ. ಆತ್ಮೀಯ ವಿದ್ಯಾರ್ಥಿಗಳೇ, ಬಸವಣ್ಣನವರು 12ನೇ ಶತಮಾನದಲ್ಲಿ ಇರತಕ್ಕಂಥ ಒಬ್ಬ ಮಹಾನ್ ಮಾನವತಾವಾದಿ. ಅಂತಹ ಮಾನವತಾವಾದಿ ನಮ್ಮ ಕರ್ನಾಟಕದ ರಾಜ್ಯದ ಬಿಜಾಪುರ ಜಿಲ್ಲೆಯಲ್ಲಿ ಜನಿಸಿದರೆಂದರೆ, ಬಿಜಾಪುರ ಜಿಲ್ಲೆಯ ಬಸವಣ್ಣ ಬಾಗೇವಾಡಿಯಲ್ಲಿ ಜನಿಸಿದರೆಂದರೆ ಅದು ನಮ್ಮೆಲ್ಲರಿಗೆ ಹೆಮ್ಮೆ. ಇವತ್ತು ಬಸವಣ್ಣನವರಂದ್ರೆ ವಿಶ್ವದಾದ್ಯಂತ ವಿಶ್ವಗುರು ಅಂತ ಕರೀತಾರೆ. ವಿಶ್ವಗುರು ಯಾರಾದ್ರೂ ಇದ್ರೆ ಅದು ಏಕೈಕ ಒಬ್ಬ, ಅದು ಬಸವಣ್ಣನವರು ಮಾತ್ರ. ನೋಡಿದರತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತಶ್ಚಕ್ಷು ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋ ಪಾದ ನೀನೇ